ನಾನು ಏನು ಕೇಳಿದ್ರು ಹ್ಞೂ ಅಂತೀಯ. ನನ್ನ ಜೀವ ನಂತವ ಇಲ್ಲ ಕಣವ. ನನ್ನ ತಂಗಿರ್ತಾವಿರೋದು ಆ ಜೀವನ ಕೇಳಿದ್ರು ನಾ ಕೊಟ್ಬಿಡ್ತೀನಿ. ಕೇಳವ, ನಾನು ನಮ್ಮ ಮನೆಗೆ ಹೋಗಬೇಕು. ಅಲ್ಲ ಕೊಂಡು, ಅಷ್ಟೆಲ್ಲ ಆದಮೇಲೂ ಆ ಮನೆಗೆ ಹೋಗಬೇಕು ಅಂತಿದ್ಯಲ್ಲ, ಏನು ಮಾತಾಡ್ತಿದ್ಯಾ ಅನ್ನೋ ಅರಿವಾದರೂ ಇದೆಯಾ ನಿನಗೆ? ಮದುವೆ ಮಾಡಿ ಕಳಿಸೋವಾಗ ಏನಿದ್ರು ಅದು ನಿಮ್ಮ ಮನೆ, ಇದು ನಿಮ್ಮ ತವ್ರ ಮನೆ ಅಂತ ಹೇಳಿರೋ ಮಾತು ಮರ್ತೋಯ್ತಾ ಅದಕ್ಕೆ? ಇನ್ನು ಮುಂದೆ ಏನೇ ಆದರೂ ನಿನ್ನ ಅತ್ತೆ ಮಾವನೇ ನಿನ್ನ ತಂದೆ ತಾಯಿ, ಇದ್ರಲ್ಲಿ ಏನೇ ಇದ್ರು ಅವರೇ ನೋಡ್ಕೋತಾರೆ ಅಂತ ಹೇಳಿದ ಮಾತು ನಿಂಗೂ ಮರ್ತೋಯ್ತಾ ಅಣ್ಣ? ಕೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗು ಅಂತಾರೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ವಂತೆ. ಹಾಗಾದ್ರೆ ಈ ಗಾದೆ ಸುಳ್ಳ ಅದಕ್ಕೆ? ಶಿವು, ಬಾ ಮದಪಣ, ಒಳಗೆ ಬಾ. ಅಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ? ನನ್ನ ಮಾತನ್ನು ನೀನು ನಡೆಸ್ಕೊಡ್ತೀಯ ಅನ್ನೋದಾದರೆ ನಾನು ಒಳಗಡೆ ಕಾಲಿಡ್ತೀನಿ. ಇದೇನು ಅಂಕಲ್ ಹಿಂಗೆ ಕೇಳ್ತಿದ್ದೀರಾ? ಅದೇನು ಅಂತ ಹೇಳಿ. ಹೇಳ್ತೀನಪ್ಪ. ಇವತ್ತು ಹೆಣ್ಮಕ್ಳೆಲ್ಲ ನಾರಿ ಪೂಜೆ ಮಾಡಿ ಮನೆಗೆ ದೀಪ ಹಚ್ಚೋ ಹೊತ್ತು. ಇಂಥ ಶುಭಗಳಿಗೆಯಲ್ಲಿ ನನ್ನ ಮನೆಗೆ ದೀಪ ಹಚ್ಚೋ ಲಕ್ಷ್ಮಿನ ಇವನು ಕರ್ಕೊಂಡು ಬಂದ್ಬಿಟ್ಟ. ಇವಾಗ ನನ್ನ ಮನೆ ಕತ್ಲಲ್ಲಿದೆ. ನನ್ನ ಸೊಸೆನ ನಾನು ಕರ್ಕೊಂಡು ಹೋಗಿ ದೀಪ ಹಚ್ಚಬೇಕು. ನೀನು ರಶ್ಮಿನ ನನ್ನ ಜೊತೆ ಕಳಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟರೆ ನಾನು ಒಳಗಡೆ ಬರ್ತೇನೆ. ಕೊಂಡು ಒಳಗೆ ಹೋಗು. ಅಣ್ಣ, ಒಳಗೆ ಹೋಗು ಅಂದೆ ಕಣವ. ಯಾಕಪ್ಪ ಶಿವು, ನನ್ನ ಮನೆ ಕತ್ಲಲ್ಲಿ ಇರಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಾ? ಮಾದಪ್ಪಣ, ನಂದು ನಿಂದು ನಂಟು ವಸ್ತೇನಲ್ಲ. ನಾವು ನೆಂಟರಾಗಿರೋದು ಈಗೀಗ. ಆ ನೆಂಟತನ, ಆ ಬೀಗ್ತನ ಅದನ್ನ ನಿಮ್ಮನೆಯವರು ಉಳಿಸ್ಕೊಂಡಿಲ್ಲ. ನನ್ನ ತಂಗಿಗೆ ನೋವು ಅವಮಾನ ಸಂಟ ಕೊಟ್ಟವ್ರೆ. ನನ್ನ ತಂಗಿ ಅಲ್ಲಿ ನೊಂದ್ಕೊಂಡವಳೆ. ಹಂಗಿದ್ಮ್ಯಾಕೆ ಆ ಮನೆಗೆ ನನ್ನ ತಂಗಿ ಯಾವುದೇ ಕಾರಣಕ್ಕೂ ಕಾಲಿಡಕ್ಕಿಲ್ಲ. ಶಿವು ಬೇಕಾದ್ರೆ ಒಳಗೆ ಬಾ. ಶಿವು ತಂಗಿ ಬೇಕು ಅನ್ನೋದಾದ್ರೆ ಅರ್ಥ ಆಯ್ತು ಕಣಪ್ಪ. ನಿನ್ನ ಮೌನನೇ ಎಲ್ಲನೂ ಹೇಳ್ಬಿಡ್ತು. ನೀನು ಹೆಂಗೆ ನಿನ್ನ ತಂಗಿ ಪರವಾಗಿ ನಿಂತ್ಕೋತೀಯೋ, ನಾನು ಹಂಗೆ ನನ್ನ ಸೊಸೆ ಪರವಾಗಿ ನಿಂತ್ಕೊಳ್ಳೋ ಮಗನೇ. ನಿನಗೆ ನಿನ್ನ ತಂಗಿ ಬೇಕು ಅನ್ನೋ ಹಠ, ನನಗೆ ನನ್ನ ಸೊಸೆ ಬೇಕು ಅನ್ನೋ ಹಠ. ನೀನಾಗೆ ಕಳಿಸೋ ತನಕ
ನಾನು ಈ ಬಾಗಿಲು ಬಿಟ್ಟು 1 ಇಂಚು ಅಲ್ಲಾಡೋದಿಲ್ಲ. ಕತ್ಲಾಗಿರೋ ನನ್ನ ಮನೆ ಬೆಳಕಾಗಬೇಕು. ಇಲ್ಲ ಅಂದರೆ ನನ್ನ ಸೊಸೆಗೋಸ್ಕರ ನಿನ್ನ ಮನೆ ಮುಂದೆ ಧರಣಿ ಕೂರ್ತೀನಿ. 1 ತೊಟ್ಟು ನೀರು ಮುಟ್ಟಲ್ಲ, 1 ಅಗಳ ಅನ್ನನೂ ತಿನ್ನಲ್ಲ. ನನ್ನ ಸೊಸೆಗೋಸ್ಕರ ನನ್ನ ಜೀವ ನಿನ್ನ ಮನೆ ಹೊಸ್ಟಲ್ಲಿ ಹೋದ್ರೂ ಪರವಾಗಿಲ್ಲ. ರಶ್ಮಿ, ಯಾಕವ ಅದಕ್ಕೆ ಮೇಗೆ ಕೋಪನಾ? ಕೋಪ ಅದಕ್ಕೆ ಮೇಲಲ್ಲ, ನನ್ನ ಹಣೆ ಬರೋದ್ ಮೇಲೆ. ಹಣೆ ಬರೋಕ್ಕೆ ಹೊರೆ ಯಾರು ಅಂತ ಇರಬೇಕಾದ್ರೆ ನಿನ್ ಮೇಲೆ ನೀನೇ ಯಾಕವ್ವ ಹೊಣೆ ಹಾಕೋತೀಯಾ? ಇಷ್ಟೆಲ್ಲ ಆದ್ಮೇಲೆ ಇನ್ನೇನ್ ಮಾಡ್ಲಿ? ಅಣ್ಣನ ಹೊಣೆ ಮಾಡ್ಲಾ? ಅಯ್ಯೋ ಪಾಪ, ನನ್ನ ತಂಗಿ ನೋವಲ್ಲಿದ್ದಾಳೆ, ಅವಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅವ್ನ ಮನೆಗೆ ಕರ್ಕೊಂಡ್ ಬಂದಿದ್ದಾನೆ. ಅವನ ಕಡೆಯಿಂದ ಅವನ್ ಸರಿನೇನೆ. ನಾನು ನೊಂದ್ಕೊಂಡು ಇಲ್ಲಿ ನಿಂತಿದ್ದೀನಿ ಅಂತ ನೀವೆಲ್ಲ ಸಮಾಧಾನ ಮಾಡಕ್ ಬಂದಿದ್ದೀರಾ. ನಿಮ್ ದೃಷ್ಟಿಯಿಂದ ನೀವು ಸರಿನೇ. ನನ್ನ ಸೊಸೆ ಮನೆ ಬಿಟ್ಟು ಬಂದಿದ್ದಾಳೆ, ವಾಪಸ್ ಬಂದು ಮನೆ ದೀಪ ಹಚ್ಚಲಿ ಅಂತ ನನ್ನ ಮಾವ ಅಲ್ಲಿ ಕಾಯ್ತಾ ನಿಂತಿದ್ದಾರೆ. ಅವ್ರ ದೃಷ್ಟಿಯಿಂದ ಅವರು ಸರಿನೇ. ಆದ್ರೆ ನನ್ನ ಆಸೆ ಏನು ಅಂತ ಯಾರಾದ್ರೂ ಒಂದ್ಸತಿ ಆದ್ರೂ ಕೇಳಿದ್ರೆ ಆತ್ಗೆ. ನನ್ ಗಂಡ ಏನೇ ಮಾಡಿದ್ರು ಅವನ್ ನನ್ ಗಂಡನೇ. ಅವನಲ್ಲಿ ಅಷ್ಟು ಏಟ್ ತಿಂದು ಮನೇಲಿ ಕೂತಿರ್ಬೇಕಾರೆ ನಾನ್ ನೋಡಿ ಎಲ್ಲಿದ್ದೀನಿ. ಇಂಥ ಹೊತ್ತಲ್ಲಿ ಯಾರೋ ಅವನ್ ಜೊತೆಗಿರ್ತಾರೋ ಇರಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ಅವ್ನ ಹೆಂಡತಿ ಅನ್ಸ್ಕೊಂಡೋಳು ನಾನಿರ್ಬೇಕಲ್ವಾ? ಅಲ್ಲವಾ, ನಿನಗಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ತಾನೆ ನಿಮ್ಮ ಅಣ್ಣ ನಿನ್ನ ಇಲ್ಲಿ ಕರ್ಕೊಂಬಂದಿರೋದು? ಹೌದು, ಅದನ್ನೇ ನಾನು ಹೇಳ್ತಾ ಇರೋದು. ನಂಗೆ ಅನ್ಯಾಯ ಆಯ್ತು ಅಂತ ನನ್ನ ತವ್ರ ಮನೆಗೆ ಬಂದು ಕೂತ್ಕೊಂಡ್ರೆ ನಾನು ನ್ಯಾಯ ಪಡ್ಕೊಳಕ್ ಆಗತ್ತಾ ಹೇಳಮ್ಮ?